ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಬಾಳೆಕಾಯ್ದು ಕಟ್ಲೆಟ್ ಮಾಡತ್ತೀನಿ. ಬಾಳೆಕಾಯಿ ಯೂಸ್ ಮಾಡಿಕೊಂಡು ಕಟ್ಲೆಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾ ಇಲ್ಲೇ ಬಾಳೆಕಾಯಿ ತೊಗೊಂಡಿನಿ. ಅದನ್ನು ಹಿಂಗೆ ಮುಂದಿಂದು ಇದನ್ನು ಆಮೇಲೆ ಹಿಂದಿಂದು ಇದನ್ನು ಕಟ್ ಮಾಡಿಕೊಂಡು ಇಲ್ಲೇ ಸ್ಟೀಮರು ಮಾಡ್ಕೋಬೋದು ಅಥವಾ ನೀವು ವಿಷಲಾದರೂ ಹೊಡ್ಸ್ಕೋಬೋದು. ಬಾಳೆಕಾಯಿ ಜೊತೆ ಬೈಂಡಿಂಗ್ ಬರಲಿ ಅಂತ ನಾ ಇಲ್ಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಯೂಸ್ ಮಾಡತ್ತೀನಿ. ನೀವು ಗೆಣಸಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಪೊಟ್ಯಾಟೊ ಯೂಸ್ ಮಾಡ್ಕೋಬೋದು. ಅದನ್ನೆಲ್ಲ ಸ್ಟೀಮ್ ಮಾಡ್ಕೊಂಡು ತೆಗೆದಿಟ್ಕೊರಿ ಅಥವಾ ವಿಷಲ್ ಹೊಡೆಸ್ಕೊಂಡ್ಮೇಲೆ ಆರೋವರೆಗೂ ವೆಯ್ಟ್ ಮಾಡ್ಕೋಬೇಕು. ಅದು ಆಗಿಂದ ನಾನು ಏನು ಮಾಡೋದು ಅಂತ ಪ್ರೊಸೀಜರ್ ತೋರಿಸ್ತೀನಿ. ಪ್ಲೀಸ್ ಆದಷ್ಟು ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿರಿ. ಅಂದರೆ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಏನೇನು ಯೂಸ್ ಮಾಡೀನಿ, ಯಾವ ರೆಸಿಪಿ ಅಂತ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡ್ಕೋಬೋದು. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋಸ್ ಲೈಕ್ ಆಗತ್ತವ ಅಂದ್ಕೊಂಡೀನಿ. ನೀವೆಲ್ಲರೂ ಭಾಳ ಚಲೋ ಸಪೋರ್ಟ್ ಮಾಡತ್ತೀರಿ, ನಂಗೆ ಸಬ್ಸ್ಕ್ರೈಬ್ ಮಾಡತ್ತೀರಿ, ಆಮೇಲೆ ಲೈಕ್ಸು ಮಾಡತ್ತೀರಿ. ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಅಥವಾ ರೆಸಿಪೀಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ, ನಾನು ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿನ ಸಪೋರ್ಟ್ ಮಾಡ್ಕೋತೀರಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ನನ್ನ ವಿಡಿಯೋಸ್ ಕಂಪ್ಲೀಟಾಗಿ ನೋಡಿರಿ. ಹಿಂಗೆ ನನ್ನ ಸಪೋರ್ಟ್ ಮಾಡಿರಿ. ನಿಮಗೆ ಗೊತ್ತೈತಿ ಬಾಳೆಕಾಯಿ ಯೂಸ್ ಮಾಡೋದ್ರಿಂದ ಡೈಜೆಷನಿಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ವೆಯ್ಟ್ ಲಾಸಿಗೂ ಹೇಳ್ಬೋದು. ಆಮೇಲೆ ಡಯಟ್ ಮಾಡೋರಿಗೂ ಭಾಳ ಚಲೋ. ಆಮೇಲೆ ಹೆಲ್ದಿನೂ ಹೌದು, ಬೇಗ ಹೊಟ್ಟೆ ತುಂಬುತ್ತೆ. ಹಿಂಗೆ ಅದಾದಮೇಲೆ ಮತ್ತೆ ನಾವು ತಿನ್ನಬೇಕು ಅಂತ ಅನ್ಸಂಗೇ ಇಲ್ಲ. ಇದು ಒಂದು ರೆಸಿಪಿ ಅಥವಾ ಕಟ್ಲೆಟ್, ಇದರಿಂದ ಬೇರೆ ಇನ್ನೂ ಐಟಮ್ಸ್ ಜಾಸ್ತಿ ಡಿಫ್ರೆಂಟ್ ಐಟಮ್ಸ್ ಮಾಡ್ತೀವಿ. ಅದರಿಂದನೂ ನಾನು ನಿಮಗೆ ವಿಡಿಯೋ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ಮಾತ್ರ ನಾನು ಒನ್ ಆಫ್ ದ ಬೆಸ್ಟ್ ಅಂತ ನಂಗೆ ಹೇಳ್ಬೋದು. ಇದು ನಂಗೆ ಭಾಳ ಸೇರೈತಿ. ಆಮೇಲೆ ಮಕ್ಕಳಿಗೂ ಖುಷಿಪಟ್ಟು ತಿನ್ನುವಂಥ ರೆಸಿಪಿ ಇದು. ಸ್ಟೀಮ್ ಮಾಡ್ಕೋದು ಅಥವಾ ಕುಕ್ಕರ್ ಒಳಗೆ ವಿಷಲ್ ಹೊಡ್ಸ್ಕೊಂಡು ಆರಿದ ಮೇಲೆ ಈ ರೀತಿ ಫೋರ್ಕ್ ತೊಗೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊರಿ. ಸ್ಮ್ಯಾಶ್ ಹೆಂಗಿರ್ಬೇಕಂದ್ರೆ ನಿಮ್ಗೆ ಅದು ಕೈಗೆ ಸಿಗಬಾರ್ದು, ನೀಟಾಗಿ ಸ್ಮ್ಯಾಶ್ ಮಾಡ್ಕೊರಿ. ಎಲ್ಲರ ಒಂದೊಂದು ಹಳಕ್ಕಿದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಭಾಳಷ್ಟು ಸಿಗುವಂಗೆ ಮಾಡ್ಕೊಬೇಡ್ರಿ. ಅಂದ್ರೆ ಅದು ರೋಸ್ಟ್ ಮಾಡೋಕ್ಕೆ ಲೇಟ್ ಆಗ್ತೈತಿ. ಸೊ ಅದಕ್ಕೆ ನೀವು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆದಷ್ಟು ಲಘುನ ಮುಗಿತೈತಿ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನೀವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಕೋಬೋದು, ನೀವೆಲ್ಲ ಹಾಕ್ಕೋಬೋದು. ಅಂದ್ರೆ ವೆಜಿಟೇಬಲ್ಸ್ ಜೊತೆ ನಾ ಹೇಳತ್ತೀನಿ. ವೆಜಿಟೇಬಲ್ಸ್ ಅಂದರೆ ಬ್ರೋಕೊಲಿ ನೀವು ಸ್ಟೀಮ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಕಾಲಿಫ್ಲವರ್, ಆಮೇಲೆ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಕ್ಯಾರೆಟ್ ಹಾಕೋರಿ. ನಾನು ನಿಮಗೆ ಆಪ್ಷನ್ಸ್ ಕೊಡತ್ತೀನಿ. ಇನ್ನೂ ಜಾಸ್ತಿ ವೆರೈಟಿ ಆಫ್ ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ಇದ್ರಾಗ ಹಸಿ ಬಟಾಣಿನೂ ನೀವು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಅದು ನೀಟಾಗಿ ಸ್ಮ್ಯಾಶ್ ಆಗಿ ಅದು ರೆಡಿ ಆಗ್ತೈತಿ. ಆಮೇಲೆ ಇದ್ರ ಜೊತೆ ನಾವು ಒಂದು ಸ್ವಲ್ಪ ಆನಿಯನು ಹಾಕೋರಿ, ಅಂದರೆ ಟೇಸ್ಟ್ ಚಲೋ ಬರ್ತೈತಿ. ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ, ಅಥವಾ ಜಿಂಜರ್ನ ಇಲ್ಲಾಂದ್ರೆ ಗಾರ್ಲಿಕ್ನ ಎರಡೂ ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಅದು ಚಲೋ. ಇಲ್ಲ ನಾನು ಹಸಿ ಖಾರ ಯೂಸ್ ಮಾಡಬೇಕಿತ್ತು, ಬಟ್ ಅವತ್ತು ಖಾಲಿಯಾಗಿತ್ತು ಅಂತ ಹಸಿ ಖಾರ ಯೂಸ್ ಮಾಡಿಲ್ಲ. ನೀವು ಹಸಿ ಖಾರ ಹಾಕ್ಕೊಂಡು ಯೂಸ್ ಮಾಡ್ಕೊರಿ, ಭಾಳ ಟೇಸ್ಟ್ ಇರುತ್ತೆ. ಅದು ಒಣ ಖಾರಕ್ಕಿಂತ ಹಸಿ ಖಾರನ ಭಾಳ ಟೇಸ್ಟ್. ಇದಕ್ಕೆ ನಾನು ಅಜ್ವಾನ್ ಹಾಕ್ಕೊಂಡೀನಿ, ಹಸಿ ಖಾರ ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ, ಹಲ್ದಿ ಇಷ್ಟು ಹಾಕ್ಕೊಂಡು ಹುರಿದಿರೋ ಶೇಂಗಾ ಇರುತ್ತಲ್ಲ ಅದನ್ನು ಹಿಂಗೆ ಔಡ ಕುಟ್ಟಬೇಕು ಅಂತಂದ್ರೆ ಅದು ಒಂದು ಶೇಂಗಾ ಒಳಗೆ 4-5-6 ಪೀಸ್ ಆಗಿರ್ಬೇಕು ಅಷ್ಟು ಆದರೆ ಸಾಕು. ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಬೇಡ್ರಿ. ಅಷ್ಟು ಮಾಡ್ಕೊಂಡು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಅಷ್ಟು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ನಿಮ್ಗೆ ಈಗಾರ ಹಾಕ್ಕೋಬೋದು, ಇಲ್ಲಾಂದ್ರೆ ಆಮೇಲೆ ಮಾಡುವಾಗ ಹಾಕ್ಕೊಂಡು ಅದನ್ನ ಮೇಲೆ ಡೆಕೋರೇಟಿವ್ ಆದರೂ ಇಟ್ಕೋಬೋದು. ಹಿಂಗೆ ಮಾಡ್ಕೊಂಡು ಇದನ್ನು ಕಟ್ಲೆಟ್ ಇದರಿಂದನೇ ಮಾಡ್ಕೋಬೋದು. ನಿಮ್ಗೆ ಕಟ್ಲೆಟ್ ಬೇಡ ಅಂದರೆ ಇದನ್ನು ಗುಂಡಂಗೆ ಶೇಪ್ ಮಾಡ್ಕೊಂಡು ನೀವು ಪಡ್ಡಿನ ಹಂಚೊಳಗೆ ಇದನ್ನು ಬೇಯಿಸ್ಕೊಂಡ್ರೆ ಇದು ಇನ್ನೂ ಟೇಸ್ಟ್ ಆಗ್ತೈತಿ. ಫುಲ್ ಹಿಂಗೆ ಕ್ರಿಸ್ಪಿ ಆಗ್ತೈತಿ. ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಕ್ವಿಕ್ಕಾಗೂ ಮಾಡ್ಕೋಬೋದು. ಅದನ್ನು ವಿಷಲ್ ಹೊಡೆಸ್ಕೊಂಡ್ರೆ ಅಥವಾ ಸ್ಟೀಮ್ ಮಾಡ್ಕೊಂಡ್ರೆ ಆದಷ್ಟು ಬೇಗ ರೆಡಿ ಆಗುತ್ತೆ. ಇದನ್ನು ಭಾಳ ತನಕ ಇದು ಎಷ್ಟೊತ್ತನ ಆಗ್ತೈತಿ, ಇದನ್ನು ಹಾಗೇನಿಲ್ಲ. ನೀವು ರೋಸ್ಟಿಂಗೂ ಬೇಗ ಆಗ್ತೈತಿ. ನೋಡಿರಿ ಇಲ್ಲೇ ನನ್ನ ಕಟ್ಲೆಟ್ಸ್ ರೆಡಿ ಅದಾವೆ. ಈಗ ಹಂಚ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಎರಡೂ ಸೈಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನಿಮ್ಗೆ ಕ್ರಂಚಿನೆಸ್ ಬೇಕಂದ್ರೆ ಭಾಳ ತನಕ ರೋಸ್ಟ್ ಮಾಡ್ಕೊರಿ. ಇಲ್ಲ ಇಷ್ಟ ಇರಲಿ, ಮೇಲೆ ಒಂದು ಸ್ವಲ್ಪ ಕ್ರಂಚ್ ಬರಬೇಕು, ಒಳಗೆ ಸಾಫ್ಟ್ ಇರಬೇಕಂದ್ರೆ ಒಂದು ಸ್ವಲ್ಪ ಬೇಗ ತಗೊಂಡ್ರೂ ಆಗುತ್ತೆ. ಯಾಕಂದರೆ ಇದು ಆಲ್ರೆಡಿ ಬೆಂದಿರುತ್ತೆ. ನೀವು ಜಾಸ್ತಿ ರೋಸ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ಏನು ನೆಸಸರಿ ಇಲ್ಲ. ಇಷ್ಟು ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಎರಡು ಸ್ಟೈಲು ರೋಸ್ಟ್ ಮಾಡಿದ ಮೇಲೆ ಈ ರೀತಿ ಕಾಣ್ತವೆ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದ್ರೆ ರೋಸ್ಟ್ ಮಾಡ್ಕೋಬೋದು, ಬಟ್ ನಾನು ಇಷ್ಟ ಮಾಡೀನಿ. ಜಾಸ್ತಿ ಕ್ರಂಚಿನೆಸ್ ಮೇಲೆ ಇರ್ತೈತಿ, ಬಟ್ ಒಳಗೆ ಸಾಫ್ಟೇ ಇರುತ್ತೆ. ಮಕ್ಕಳಿಗೆಲ್ಲ ತಿನ್ನೋಕೆ ಭಾಳ ಬೆಸ್ಟ್.
ನೋಡಿರಿ ಇದು ಪ್ಲೇಟಿಂಗ್ ರೆಡಿ ಆಯ್ತು. ಇದ್ರ ಜೊತೆ ಒಂದು ಸ್ವಲ್ಪ ಸಾಸ್ ಅಥವಾ ನೀವು ಹಂಗೆ ತಿಂದರೂ ಭಾಳ ಟೇಸ್ಟ್ ಇರುತ್ತೆ. ಇದಕ್ಕೇನು ಸಾಸ್ ಗೀಸ್ ನೆಸಸರಿ ಇಲ್ಲ, ಬಟ್ ಮಕ್ಳಿಗೆ ಸಾಸ್ ಬೇಕೇ ಬೇಕು. ಸೈಡ್ ಒಂದು ಸ್ವಲ್ಪ ನೆಚ್ಕೊಳಕ್ಕೆ ಸಾಸ್ ಹಾಕ್ಕೊಂಡು ತಿಂದರೆ ಯುವರ್ ಬನಾನಾ ಕಟ್ಲೆಟ್ ಈಸ್ ರೆಡಿ. ರಾ ಬನಾನಾ ಕಟ್ಲೆಟ್ ರೆಡಿ ಆಗುತ್ತೆ. ಹಿಂಗೆ ನಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.